ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿಯಿಂದ ಈಗಾಗಲೇ ಹಲವು ಸ್ಟಾರ್ ಕ್ರಿಕೆಟರ್ಸ್ ಹೊರಬಿದ್ದಿದ್ದಾರೆ. ಇಂಜುರಿ ಸಮಸ್ಯೆಯಿಂದಾಗಿ ಐಸಿಸಿ ಟೂರ್ನಿಯನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಈ ಗಾಯದ ಭೂತ ಬರೀ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಮಾತ್ರ ಸೀಮಿತವಾಗಿಲ್ಲ. ಐಪಿಎಲ್ ಹಬ್ಬಕ್ಕೂ ಕೂಡ ಆಘಾತ ಕೊಡೋದು ಪಕ್ಕಾ ಆಗಿದೆ. ಸೂಪರ್ ಸ್ಟಾರ್ ಪ್ಲೇಯರ್ಗಳೇ ಹೊರಬೀಳೋ ಆತಂಕದಲ್ಲಿದ್ದಾರೆ. ಅದರಲ್ಲಿ ನಮ್ಮ RCB ಪ್ಲೇಯರ್ಸ್ ಕೂಡ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ಈ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾರ್ಚ್ 3ನೇ ವಾರದಿಂದ 2025ರ IPL ಸೀಸನ್ ಶುರುವಾಗಲಿದೆ. ಒಟ್ಟು 10 ತಂಡಗಳು ಭಾಗವಹಿಸ್ತಾ ಇದ್ದು 2 ತಿಂಗಳುಗಳ ಕಾಲ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಹಬ್ಬ. ಅಲ್ಲದೆ ಈ ಬಾರಿಯ IPLಗೂ ಮುನ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆದಿರೋದ್ರಿಂದ ಎಲ್ಲಾ ತಂಡಗಳು ಕೂಡ ರಿಫಾರ್ಮ್ ಆಗಿವೆ. ಹಾಗೆ ಹೊಸ ನಾಯಕರ ನೇಮಕ ಕೂಡ ನಡೆದಿದೆ. ಈ ಬಾರಿಯ IPLಗೆ ದಾಖಲೆಯ ಮಟ್ಟದಲ್ಲಿ ಫ್ರಾಂಚೈಸಿಗಳು ಕೂಡ ಹಣವನ್ನು ಸುರಿದಿವೆ. ಆದ್ರೀಗ ಚಾಂಪಿಯನ್ಸ್ ಟ್ರೋಫಿಯಿಂದ ಕೆಲ ಪ್ಲೇಯರ್ಸ್ ಹೊರ ಬಿದ್ದಿದ್ದು ಈ ಇಂಜುರಿ ಸಮಸ್ಯೆ IPLಗೂ ಕೂಡ ಕಾಡುವಂತ ಆತಂಕ ಎದುರಾಗಿದೆ. ಈ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಸೌತ್ ಆಫ್ರಿಕಾ ತಂಡದ ಇಬ್ಬರು ಈ ಲಿಸ್ಟ್ನಲ್ಲಿ ಇದ್ದಾರೆ. ಸೌತ್ ಆಫ್ರಿಕಾ ತಂಡದ ಆಂದ್ರಿಚ್ ನಾಡ್ಚೆ ಅವರ ಬದಲಿ ಆಟಗಾರ ಅಂತ ಪರಿಗಣಿಸಲಾಗಿದ್ದಂತ ಜೆರಾಲ್ಡ್ ಕೋಟ್ಜಿ ಕೂಡ ಫಿಟ್ನೆಸ್ ಸಮಸ್ಯೆಯಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಗುಜರಾತ್ ಟೈಟನ್ಸ್ ಖರೀದಿ ಮಾಡಿದಂತ ಕೋಟ್ಜಿ ಬಂಡಿರಂಜು ನೋವಿನಿಂದ ಬಳಲ್ತಾ ಇದ್ರೆ KKR 6.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂತ ಆಟಗಾರ ನಾಡ್ಚೆ ಕೂಡ ಬೆನ್ನು ನೋವಿನಿಂದಾಗಿ ಹೊರಗುಳಿದಿದ್ದಾರೆ. ಹಾಗೆ ಹಾಮ್ಸ್ಟ್ರಿಂಗ್ ಇಂಜುರಿಯಿಂದಾಗಿ ನ್ಯೂಜಿಲೆಂಡ್ ವೇಗಿ ಲಾಕಿ ಫರ್ಗುಸನ್ ಚಾಂಪಿಯನ್ಸ್ ಟ್ರೋಫಿ ಮತ್ತು IPL 2025ಕ್ಕೆ ಆಡೋದು ಅನುಮಾನವಾಗಿದೆ. ಹಾಗೆ RCB ಖರೀದಿ ಮಾಡಿದಂತ ಮತ್ತೊಬ್ಬ ಪ್ರತಿಭಾನ್ವಿತ ಇಂಗ್ಲೆಂಡ್ ಆಲ್ರೌಂಡರ್ ಜಾಕೋಬ್ ಬೆಥೆಲ್ ಕೂಡ IPL ಆಡೋದು ಡೌಟ್ ಇದೆ. ಭಾರತ ವಿರುದ್ಧದ ಸರಣಿಯಲ್ಲೂ ಕೂಡ ಮಂಡಿರಜ್ಜು ಗಾಯದಿಂದಾಗಿ ಆಡಿರಲೇ ಇಲ್ಲ. ಇನ್ನು 2025ರ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಕೂಡ ಹೊರಗುಳಿದಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದ ಜೋಸ್ ಹ್ಯಾಜಲ್ವುಡ್ ಕೂಡ ಇಂಜುರಿಯಿಂದಾಗಿ ಹೊರಗುಳಿದಿದ್ದಾರೆ. ಇದೀಗ IPL 2025ರಲ್ಲಿ ಆಡೋದು ಕೂಡ ಡೌಟ್ ಇದೆ. ಹಾಗೆ ಮುಂಬೈ ಇಂಡಿಯನ್ಸ್ನ ಸ್ಪಿನ್ನರ್ ಅಲ್ಲಾ ಗಜನ್ಫರ್ ಕೂಡ ಕಾಲಿನ ಫ್ರಾಕ್ಚರ್ನಿಂದಾಗಿ ಕನಿಷ್ಠ 4 ತಿಂಗಳ ಕಾಲ ಆಟದಿಂದ ಹೊರಗುಳಿಯಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಆಲ್ರೌಂಡರ್ ಆಗಿರುವಂಥ ಮಿಚೆಲ್ ಮಾರ್ಷ್ ಅವರನ್ನ ಚಾಂಪಿಯನ್ಸ್ ಟ್ರೋಫಿ 2025ರಿಂದ ಹೊರಗಿಡಲಾಗಿದೆ. ಸದ್ಯ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ನೊಂದಿಗೆ ಆಡೋದು ಕೂಡ ಅನುಮಾನದಲ್ಲಿದೆ. ಇನ್ನು ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಕೂಡ ಪಾದದ ಗಾಯದಿಂದಾಗಿ ಬಳಲ್ತಾ ಇದ್ದಾರೆ. ಕಮಿನ್ಸ್ ಅವರು ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕನಾಗಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಿಚೆಲ್ ಮಾರ್ಷ್ ಅವರು ಬೆನ್ನು ನೋವಿನಿಂದ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ. ಇವರನ್ನ LSG ತಂಡ ಖರೀದಿ ಮಾಡಿದೆ. ಹಾಗೆ ಟೀಮ್ ಇಂಡಿಯಾ ಬೌಲರ್ ಜಸ್ಪ್ರೀತ್ ಬುಮ್ರಾ ಕೂಡ ಬೆನ್ನು ನೋವಿನಿಂದ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಾರೆ. ಮುಂಬೈ ಪರ ಆಡುವ ಬುಮ್ರಾ IPL ವೇಳೆಗೆ ಕಮ್ಬ್ಯಾಕ್ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಹೀಗೆ ಸ್ಟಾರ್ ಆಟಗಾರರು ಇಂಜುರಿಯಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದು IPLನು ಕೂಡ ಮಿಸ್ ಮಾಡಿಕೊಳ್ಳುವಂತ ಆತಂಕ ಶುರುವಾಗಿದೆ. ಅದರಲ್ಲೂ ಕೂಡ RCBಯ 3 ಪ್ಲೇಯರ್ಸ್ ಇಂಜುರಿ ಆಗಿದ್ದು ಆಡ್ತಾರೋ ಅಥವಾ ಇಲ್ವೋ ಅನ್ನೋದು ಕೂಡ ದೃಢಪಟ್ಟಿಲ್ಲ. ಹಾಗೇನಾದ್ರೂ IPLನಲ್ಲಿ ಆಡಲ್ಲ ಅನ್ನೋದು ಕನ್ಫರ್ಮ್ ಆದ್ರೆ ಬದಲಿ ಆಟಗಾರರನ್ನ ಖರೀದಿ ಮಾಡಬೇಕಾಗುತ್ತೆ. ನಮಸ್ಕಾರ.